ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಅಣ್ಣಾರಾಯ್ ಪಾಟೀಲ್ ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕೋರ್ತಾ. ಆತ್ಮೀಯ ರೈತ ಬಾಂಧವರೇ, ಇವತ್ತು ನಾನು ಒಂದು 2-3 ತಿಂಗಳಿಂದ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಯಾಕಂದರೆ ಅದಕ್ಕೆ ಕಂಟೆಂಟ್ ಇರಲಿಲ್ಲ. ನಾವು ಹೆಚ್ಚಾಗಿ ಕಬ್ಬು ಬೆಳೆಯೋದರಿಂದ ಕಬ್ಬಿಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಡಿಯೋಗಳು ಹಾಕಿದೆ. ಈಗ ಒಂದು ತೊಗರಿದು ಹೊಸ ನೀರಾವರಿಗೆ ಹಾಕ್ತಕ್ಕಂಥ ಒಂದು ತೊಗರಿ ಪಂಚಗಂಗಾ ಅನ್ನೋ ಒಂದು ಸೀಡ್ಸನ್ನು ತೊಗೊಂಡು ಬಂದಿದ್ದೀನಿ. ಅವರು ಶಿಫಾರಸ್ತು ಏನು ಮಾಡಿದಾರೆ ಅಂತಂದ್ರೆ 5 ಫೀಟಿನ ಸಾಲು ಬಿಡಬೇಕು ಮತ್ತು ಫೀಟಿಗೆ ಒಂದನ್ನು ಕಾಳು ಹಾಕಿ ನೀವು ನಾಟಿ ಮಾಡಬೇಕಂತ ಶಿಫಾರಸ್ತು ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಇದೇ ಒಂದು ಜಮೀನಿನಲ್ಲಿ ನಾವು TS3R ಪಿಂಕನ್ನು 4 ಫೀಟಿನ ಅಂತರದ ಸಾಲುಗಳನ್ನು ಮಾಡಿ ಮಳೆ ಆಶ್ರಿತ ಬೆಳೆಯಾಗಿ ಪ್ರತಿ ಎಕರೆಗೆ 4 ರಿಂದ 4.5 ಕ್ವಿಂಟಲನ್ನು ನಾವು ಈ ಒಂದು ಪ್ರದೇಶದಲ್ಲಿ ಇಳುವರಿಯನ್ನು ಪಡೆದಿದ್ದೀವಿ. ಈ ಸದ್ಯಕ್ಕೆ ಒಂದು ಪ್ರಯೋಗಾತ್ಮಕವಾಗಿ ಬೆಳಿಬೇಕಂತೇಳಿ ಪಂಚಗಂಗಾ ಸೀಡ್ಸನ್ನು ತಂದು ನಾನು 6 ಫೀಟಿನ ಸಾಲನ್ನು ಮಾಡಿ ಅದರ ಒಳಗಡೆ ಚೋಟಿಗೊಂದು ಬೀಜನ ನಾಟಿ ಮಾಡ್ತಿದ್ದೀನಿ. ಅವರು 1 ಫೀಟಿಗೆ ಒಂದು ಶಿಫಾರಸ್ತು ಮಾಡಿದ್ದಾರೆ. ನಾವು ಆಲ್ರೆಡಿ 1 ಫೀಟಿಗೆ ಒಂದು ಮಾಡ್ತೀವಿ ಅಂದ್ರೆ ಅದ್ರ ಒಳಗಡೆ ಮಿಡಿತಿ ಮತ್ತು ಈ ಬಸವನ ಹುಳ ಕಡಿದು ಗ್ಯಾಪ್ ಜಾಸ್ತಿ ಆಗ್ತದೆ ಅಂಥೇಳಿ ಒಂದು ಚೋಟಿಗೊಂದು ಮಾಡಿದ್ದೀನಿ. ಚೋಟಿಗೊಂದು ಮಾಡಿದ್ರೆ ಅದ್ರ ಒಳಗಡೆ ಮಿಡಿತಿ ಮತ್ತು ಬೀಜವನ್ನು ಮೊಳಕೆ ಹೊಡೆಯೋದ್ರಲ್ಲಿ ಫಾಲ್ಟ್ ಆದರೂ ಕೂಡ ಇದು ಗ್ಯಾಪನ್ನು ಕವರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಒಂದು ಚೋಟಿಗೊಂದೊಂದು ಬೀಜವನ್ನು ನಾಟಿ ಮಾಡಿ ಇದಕ್ಕೆ ನೀರು ಕೊಟ್ಟು ಮತ್ತು ಸ್ವಲ್ಪ ಗೊಬ್ಬರವನ್ನು ಕೊಟ್ಟು ಯಾವ ರೀತಿ ಬೆಳೆ ಬರ್ತದೆ ಅನ್ನೋದು ಪ್ರಯೋಗ ಮಾಡಿ ಮುಂದಿನ ದಿನಗಳಲ್ಲಿ ರೈತರಿಗೆ ಒಂದು ಇದನ್ನು ಶಿಫಾರಸ್ತು ಮಾಡೋದಕ್ಕೋಸ್ಕರ ಹೆಲ್ಪ್ ಆಗ್ತದೆ ಈ ಒಂದು ವಿಡಿಯೋ ಮಾಡಿದ್ದೀನಿ. ಈ ನನ್ನ ಮಾಹಿತಿಯನ್ನು ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈ ಅಣ್ಣಾರಾಯ್ ಪಾಟೀಲ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.